ನಟಿ ಕೃಷಿ ತಾಪಂಡ ಸ್ನೇಹಿತ ವೈಶಾಖ್ ಆತ್ಮಹತ್ಯೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ್ಮಹತ್ಯೆಗೂ ಮುನ್ನ ಕೃಷಿಗೆ ಕರೆ ಮಾಡಿದ್ದ ವೈಶಾಖ್ ನಟಿ ಕೃಷಿ ತಾಪಂಡ ಸ್ನೇಹಿತ ವೈಶಾಖ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಆತ್ಮಹತ್ಯೆಗೂ ಮುನ್ನ ಕೃಷಿಗೆ ಕರೆ ಮಾಡಿದ್ರಂತೆ ವೈಶಾಖ್ ಆತ್ಮಹತ್ಯೆಗೂ ಮುನ್ನ 2 ಗಂಟೆ ಮುಂಚೆಯೇ ವೈಶಾಖ್ ಕರೆ ಮಾಡಿದ್ರು. ನನ್ನ ಕೈಯಲ್ಲಿ ಆಗಲ್ಲ, ನಾನು ಇರಲ್ಲ ಅಂತ ವಿಡಿಯೋ ಕಾಲ್ ಅನ್ನ ಮಾಡಿದ್ರಂತೆ ಕೃಷಿ ತಾಪಂಡಗೆ ವೈಶಾಖ್ಗೆ ಸಮಾಧಾನ ಪಡಿಸಿದ್ದ ನಟಿ ಕೃಷಿ ತಾಪಂಡ. ನಾನು ಮನೆಗೆ ಬರ್ತೀನಿ, ಬಂದು ಮಾತನಾಡ್ತೀನಿ ಅಂತ ಕೂಡ ಸಮಾಧಾನ ಮಾಡಿದ್ದಾರೆ. ಅವಸರದ ನಿರ್ಧಾರ ತೆಗೆದುಕೊಳ್ಳೋದು ಬೇಡ ಅಂತ ಕೂಡ ಚಾಟ್ ಮಾಡಿರುವಂಥದ್ದು. ವಾಟ್ಸ್ಆಪ್ನಲ್ಲಿ ಚಾಟ್ ಮಾಡಿರುವಂತಹ ಹಿಸ್ಟರಿ ಈಗ ಪೊಲೀಸರಿಗೆ ಲಭ್ಯ ಆಗಿದೆ. ನಟಿ ಕೃಷಿ ತಾಪಂಡ ಸ್ನೇಹಿತ ವೈಶಾಖ್ ಆತ್ಮಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ಇದೀಗ ಆತ್ಮಹತ್ಯೆಗೂ ಮುನ್ನ ಕೃಷಿಗೆ ಕರೆ ಮಾಡಿದ್ದಂತಹ ವೈಶಾಖ್ ಆತ್ಮಹತ್ಯೆಗೂ 2 ಗಂಟೆಯ ಮುಂಚೆ ವೈಶಾಖ್ ಕರೆಯನ್ನ ಮಾಡಿದ್ದ ನಟಿಗೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ನಾನು ಸಾಯ್ತೀನಿ ಅಂತ ಕೂಡ ವಿಡಿಯೋ ಕಾಲ್ ಮುಖಾಂತರ ಮಾತನಾಡಿರ್ತಾರಂತೆ. ಆಗ ಕೃಷಿ ಸಮಾಧಾನ ಮಾಡಿರ್ತಾರೆ. ಅವಸರದ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಹೋಗಬೇಡ, ಏನೂ ಆಗಲ್ಲ, ಸಮಾಧಾನ ಮಾಡ್ಕೊ ಅಂತ ಸಮಾಧಾನವನ್ನ ಮಾಡಿದ್ರು. ಅಪಾರ್ಟ್ಮೆಂಟ್ನಲ್ಲಿ ಕೃಷಿ ಜೊತೆ ವಾಸವಾಗಿದ್ದ ವೈಶಾಖ್ ಆಗಾಗ ಕೃಷಿ ಅಪಾರ್ಟ್ಮೆಂಟ್ಗೆ ಬಂದು ಹೋಗ್ತಾ ಇದ್ದ ವೈಶಾಖ್. ಅಪಾರ್ಟ್ಮೆಂಟ್ಗಿದ್ವು 2 ಕೀಗಳು, ಇಬ್ಬರ ಬಳಿ ಇದ್ವು ಕೀಗಳು. ಕೃಷಿ ಅಪಾರ್ಟ್ಮೆಂಟ್ಗೆ ಬರುವಷ್ಟರಲ್ಲೇ ವೈಶಾಖ್ ಆತ್ಮಹತ್ಯೆಗೆ ಶರಣಾಗಿದ್ರು. ಫ್ಯಾನಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ ವೈಶಾಖ್ ಶವವನ್ನ ಕೆಳಗೆ ಇಳಿಸಿ ಆಸ್ಪತ್ರೆಗೆ ಸಾಗಿಸಲು ಯತ್ನಿಸಿದ ಕೃಷಿ. ಸೀರೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ ವೈಶಾಖ್. ಸೀರೆಯನ್ನ ಕತ್ತರಿಯಲ್ಲಿ ಕಟ್ ಮಾಡಿರುವ ನಟಿ ಕೃಷಿ. ಅಷ್ಟರಲ್ಲಿ ಕುಟುಂಬಸ್ಥರಿಗೆ ಮಾಹಿತಿ ನೀಡಿದ್ದ ಕೃಷಿ ಸ್ನೇಹಿತೆ. ಅಪಾರ್ಟ್ಮೆಂಟ್ನಲ್ಲಿ ಕೃಷಿ ಜೊತೆ ವಾಸವಾಗಿದ್ರಂತೆ ವೈಶಾಖ್. 2 ಕೀಗಳಿದ್ವಂತೆ ಅಪಾರ್ಟ್ಮೆಂಟ್ಗೆ, ಆಗಾಗ ಬಂದು ಹೋಗ್ತಾ ಇದ್ರಂತೆ ಕೃಷಿ ಅಪಾರ್ಟ್ಮೆಂಟ್ಗೆ ಇಬ್ರು ಕೂಡ. ಕೃಷಿ ಅಪಾರ್ಟ್ಮೆಂಟ್ಗೆ ಬರುವಷ್ಟರಲ್ಲಿಯೇ ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಅರುಣ್ ಕುಮಾರ್. ಅರುಣ್, ಇದೀಗ ಆತ್ಮಹತ್ಯೆಗೂ ಮುಂಚೆ 2 ಗಂಟೆಗೂ ಮುಂಚೆ ಈಗ ವೈಶಾಖ್ ಕರೆಯನ್ನ ಮಾಡಿದ್ರು, ಆದ್ರೂ ಕೂಡ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಈ ಕುರಿತು ಏನೆಲ್ಲ ಅಪ್ಡೇಟ್ ಇದೆ? ಪೊಲೀಸರ ತನಿಖೆ ಯಾವ ಹಂತದಲ್ಲಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಗಂಗಾ, ಏನಂದರೆ ನಿನ್ನೆ ಆರನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಂದರೆ ನಟಿ ಆಗಿರುವಂಥ ಖುಷಿ ಅವರ ಸ್ನೇಹಿತ ಏನು ವೈಶಾಖ್ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ವಿಚಾರಗಳು ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಹೊರಗಡೆ ಬಂದಿರುವಂಥದ್ದು. ಅಂದರೆ ಏನಂದರೆ ಮೊನ್ನೆ ಏನು ಸೂಸೈಡ್ ಮಾಡೋಕ್ಕೂ ಮುನ್ನ ಕಳೆದ 2 ತಿಂಗಳು ಮುನ್ನ ಏನು ವೈಶಾಖ್ ಅವರು ನಟಿ ಕೃಷಿಗೆ ಮೆಸೇಜನ್ನು ಮಾಡ್ತಾಯಿದ್ರು ಮತ್ತು ವಿಡಿಯೋ ಕಾಲನ್ನು ಮಾಡ್ತಾಯಿದ್ರು. ನನ್ನ ಕೈಯಲ್ಲಿ ಜೀವನ ಮಾಡೋಕ್ಕೆ ಆಗಲ್ಲ, ಹಾಗಾಗಿ ನಾನು ಜೀವನವನ್ನು ಕೊನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೆಸೇಜನ್ನು ಮಾಡಿರುವಂಥದ್ದು ಇರ್ಬೋದು ಮತ್ತು ವಿಡಿಯೋ ಚಾಟನ್ನು ಮಾಡಿರುವಂಥದ್ದು ಪೊಲೀಸರ ಒಂದು ಮೊಬೈಲ್ ಪರಿಶೀಲನೆ ಮೇಲೆ ಬೆಳಕಿಗೆ ಬಂದಿರುವಂಥದ್ದು. ಅದ್ರ ಜೊತೆಗೆ ನಟಿ ಸಹ ನಾನು ಮನೆಗೆ ಬಂದು ಮಾತಾಡ್ತೀನಿ, ನೀನು ಯಾವುದೇ ರೀತಿಯ ಒಂದು ಆತುರದ ನಿರ್ಧಾರವನ್ನು ತಗೋಬೇಡ ಅಂತ ಹೇಳ್ಬಿಟ್ಟು ಆಕೆನೂ ಸಹ ಆತನಿಗೆ ರಿಪ್ಲೈಯನ್ನು ಮಾಡಿರುವಂಥದ್ದು ಪೊಲೀಸರ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಆದರೆ ಅಷ್ಟರಲ್ಲಿ ಏನು ಆಕೆ ಮನೆಗೆ ಬರುವಷ್ಟರಲ್ಲಿ ಆತ ಒಂದು ಸೂಸೈಡನ್ನು ಮಾಡ್ಕೊಂಡಿರುವಂಥದ್ದು, ಸೂಸೈಡನ್ನು ಮಾಡಿಕೊಂಡು ಪ್ರಾಣವನ್ನು ಬಿಟ್ಟಿರುವಂಥದ್ದು. ನಂತರ ಏನು ಆತ ಒಂದು ಆ ಮನೆಯಲ್ಲಿದ್ದಂತಹ ಒಂದು ಸೀರೆಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಸಂದರ್ಭದಲ್ಲಿ ಆಕೆ ಬಂದು ಏನು ಆ ಫ್ಯಾನ್ಗೆ ಹಾಕ್ಕೊಂಡಿದ್ದಂಥ ನೇಣನ್ನು ಕಟ್ ಮಾಡಿರುವಂಥದ್ದು. ಅಂದರೆ ಆ ಸೀರೆಯನ್ನು ಕಟ್ ಮಾಡಿ ಮೃತದೇಹವನ್ನು ಕೆಳಗಡೆ ಇಡಿಸಿರುವಂಥದ್ದು ಮತ್ತು ಆಸ್ಪತ್ರೆಗೂ ಸಹ ತೆಗೆದುಕೊಂಡು ಹೋಗೋಕ್ಕೆ ಆಕೆ ಒಂದು ಪ್ರಯತ್ನ ಪಟ್ಟಿರುವಂಥದ್ದು. ಆದರೆ ಅಷ್ಟರಲ್ಲಿ ಏನೋ ವೈಶಾಖ್ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಅದರ ಜೊತೆಗೆ ಏನಂದರೆ ಅವ್ರ ಸ್ನೇಹಿತರು ಕೂಡಲೇ ಅವರ ಒಂದು ಕುಟುಂಬಸ್ಥರಿಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಆನಂತರ ಕುಟುಂಬಸ್ಥರು ಪೊಲೀಸರಿಗೆ ಮಾಹಿತಿ ಕೊಟ್ಟು ಪೊಲೀಸರು ಮತ್ತು ಕುಟುಂಬಸ್ಥರು ಮನೆಗೆ ಬಂದು ನೋಡುವಂಥ ಸಂದರ್ಭದಲ್ಲಿ ಆ ಮಂಚದ ಮೇಲೆ ಏನು ಮೃತದೇಹ ಪತ್ತೆಯಾಗಿತ್ತು. ಸೊ ಹಾಗಾಗಿ ಕೆಲವೊಂದಷ್ಟು ವಿಚಾರಗಳಲ್ಲಿ ಅವರು ಪೋಷಕರು ಸಹ ಒಂದು ಯಾವುದೇ ರೀತಿಯಾದಂತಹ ಒಂದು ಅನುಮಾನ ಇದೆಯಾ ಇಲ್ವ ಅನ್ನೋದು ಸಹ ಇನ್ನೂ ಸ್ಪಷ್ಟನೆ ಕೊಟ್ಟಿಲ್ಲ. ಆದರೆ ಆ ಪೊಲೀಸರು ಈ ರೀತಿ ಯಾಕೆ ಬಾಡಿಯನ್ನು ಮೊದಲೇ ನಾವು ಬರೋಕ್ಕಿಂತ ಮೊದಲೇ ಇಳಿಸಿದ್ವಿ ಅನ್ನೋದ್ರ ಸಹ ಪೊಲೀಸರು ಈಗ ಆಕೆಯನ್ನು ಪ್ರಶ್ನೆ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಗಂಗಾ, ಎಸ್, ಧನ್ಯವಾದ ಅರುಣ್ ತಮ್ಮೆಲ್ಲ ಮಾಹಿತಿಗಾಗಿ.